ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋನಲ್ಲಿ ಟ್ರಂಪ್ ತಾತ ಬಂದು ನಿಜವಾಗ್ಲೂ ಕೂಡ ಹುಚ್ಚ ಆಗ್ತಿದ್ದಾನೆ ಅಂತ ಹೇಳಿದ್ದೆ. ಆದರೆ ಈ ವಿಡಿಯೋದಲ್ಲಿ ಕನ್ಫರ್ಮ್ ಮಾಡಿ ಹೇಳ್ತೀನಿ, ಟ್ರಂಪ್ ತಾತ ಆಲ್ರೆಡಿ ಹುಚ್ಚ ಆಗ್ಬಿಟ್ಟಿದ್ದಾನೆ. ರೀಸೆಂಟ್ ಆಗಿ ಟ್ರಂಪ್ ಬಂದು ಇಂಡಿಯಾ ಮೇಲೆ 25% ಟ್ಯಾರಿಫ್ ಹಾಕಿದ್ರು, ನಿಮಗೆ ಗೊತ್ತಿರ್ಬೋದು. ಅದೇ ನಾವು ಜಾಸ್ತಿ ಅಂತ ಹೇಳ್ತಿದ್ವಿ, ಆದರೆ ಇನ್ಕ್ರೀಸ್ ಮಾಡಿ ಇನ್ನ 25% ಟ್ಯಾರಿಫ್ ಹಾಕಿದ್ದಾರೆ. ಏನಕ್ಕೆ ಅಂದ್ರೆ ನಾವು ರಷ್ಯಾದಿಂದ ಆಯಿಲ್ನ ಇಂಪೋರ್ಟ್ ಮಾಡ್ಕೊಂತಿದೀವಿ ಅಂತ ಹೇಳಿ. ನಾವು ರಷ್ಯಾನ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೂ ಅಮೆರಿಕಾದಲ್ಲಿ ಟ್ಯಾರಿಫ್ ಬೀಳೋಕ್ಕೂ ಏನ್ ಸಂಬಂಧ? ಏನಕ್ಕಂದ್ರೆ ನಾವು ರಷ್ಯಾದಿಂದ ಆಯಿಲ್ ನ ಕೊಂಡ್ಕೋಬಾರ್ದಂತೆ. ಸಿಂಪಲ್ ಆಗಿ ಟ್ಯಾರಿಫ್ ಅಂದ್ರೆ ಏನು ಅಂತ ನೀವು ತಿಳ್ಕೊಬೇಕಾಗತ್ತೆ. ನಮ್ಮ ಒಂದು ಭಾರತದಲ್ಲಿ ಪ್ರೊಡಕ್ಷನ್ ಆಗುವಂತ ಒಂದು ಎಲ್ಲಾ ಪ್ರಾಡಕ್ಟ್ಸ್ ಕೂಡ, ಮೆಡಿಸಿನ್ ಇಂದ ಹಿಡಿದು ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಮಾಡುವಂತ ಒಂದು ಟೈಮ್ ನಲ್ಲಿ ಆ ಒಂದು ದೇಶ ನಮ್ಮ ಒಂದು ದೇಶದ ಮೇಲೆ ಟ್ಯಾಕ್ಸ್ ಹಾಕತ್ತೆ. ಸೊ ಇದನ್ನ ನಾವು ಟ್ಯಾರಿಫ್ ಅಂತ ಕರಿತೀವಿ. ಸೊ ಈ ಒಂದು ಟ್ಯಾರಿಫ್ ಬಂದ್ಬಿಟ್ಟು ಮೋಸ್ಟ್ ಆಫ್ ಆಲ್ 15%, 16% ಹಿಂಗಿರುತ್ತೆ. ಯಾವುದೇ ಕಾರಣಕ್ಕೂ ಹುಚ್ಚಾಡದಿಂದ 25% ಹಾಕಲ್ಲ. ಏನಕ್ಕಂದ್ರೆ ನಾವು ಒಂದು 10 ರೂಪಾಯಿ ಸಾಮಾನ ಬೇರೆ ಒಂದು ದೇಶಕ್ಕೆ ಮಾರ್ತಿದೀವಿ ಅಂದ್ರೆ ಅಲ್ಲೊಂದು 25% ಟ್ಯಾರಿಫ್ ಇತ್ತು ಅಂದ್ರೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಂಗಾಗಿ ನಾವು 10 ರೂಪಾಯಿಗೆ ಸೇಲ್ ಮಾಡೋಕ್ಕಾಗಲ್ಲ. ಅಮೆರಿಕಾದಲ್ಲಿ ನಾವು ಪ್ರೈಸ್ ನ ಜಾಸ್ತಿ ಮಾಡಬೇಕಾಗತ್ತೆ. ಒಂದು ವೇಳೆ ನಾವು ಎಕ್ಸ್ಪೋರ್ಟ್ ಮಾಡುವಂತ ಒಂದು ಪ್ರಾಡಕ್ಟ್ಸ್ ಎಕ್ಸ್ಪೆನ್ಸಿವ್ ಆಯ್ತು ಅಂದ್ರೆ ಅಮೆರಿಕಾದಲ್ಲಿ ಜನಗಳು ಕೊಂಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಇದು ಟ್ರಂಪ್ ತಾತಂಗೆ ಅರ್ಥನೇ ಆಗ್ತಿಲ್ಲ. ಅಮೆರಿಕ ಜೊತೆ ಬಿಸ್ನೆಸ್ ಮಾಡುವಂತ ನಮ್ಮ ಒಂದು ವ್ಯಾಪಾರಿಗಳು ಕೂಡ ನಷ್ಟಗೊಳ್ತಾರೆ. 50% ಟ್ಯಾರಿಫ್ ಹಾಕಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ನಾವು ರಷ್ಯಾದಿಂದ ಆಯಿಲ್ ನ ಕೊಂಡ್ಕೊಂತಿದೀವಿ ಅಂತ ಹೇಳಿ. ನಾವು ಒಬ್ಬರೇ ಆಯಿಲ್ ನ ಕೊಂಡ್ಕೊಂತಿಲ್ಲ. ಟರ್ಕಿ ಆಗಿರ್ಬೋದು, ಚೈನಾ ಆಗಿರ್ಬೋದು, ಈವನ್ ಅಮೆರಿಕನು ಕೂಡ ರಷ್ಯಾದಿಂದ ಆಯಿಲ್ ನ ಕೊಂಡ್ಕೊಂತಿದೆ. ಅದು ಟ್ರಂಪ್ ತಾತಂಗೆ ಗೊತ್ತಾಗ್ತಾನೆ ಇಲ್ಲ. ಅಮೆರಿಕ, ಇಂಡಿಯಾ, ಉಕ್ರೇನ್ ಗಿಂತನೂ ಕೂಡ ಚೈನಾ ಆಯಿಲ್ ಜಾಸ್ತಿ ಕೊಂಡ್ಕೊಂತಾರೆ. ಅವ್ರ ಮೇಲೆ ಟ್ಯಾರಿಫ್ ಆಗ್ತಿಲ್ಲ, ನಮ್ಮ ಮೇಲೆ ಟ್ಯಾರಿಫ್ ಆಗ್ತಿದ್ದಾರೆ. ಆದ್ರೆ ಈ ಒಂದು ಟ್ರಂಪ್ ತಾತಂಗೆ ಇಂಡಿಯಾ ಮತ್ತೆ ರಷ್ಯಾ ಡೆಡ್ ಎಕಾನಮಿ ಅಂತ ಹೇಳಿದ್ ಏನಕ್ಕೆ ಗೊತ್ತಾ? ರಷ್ಯಾ ಬಂದು ಅಡ್ವಾನ್ಸ್ಡ್ ವೆಪನ್ಸ್ ಎಲ್ಲಾನು ಕೂಡ ತಯಾರು ಮಾಡ್ತಾರೆ. ಆ ಒಂದು ವೆಪನ್ಸ್ ಎಲ್ಲಾನು ಕೂಡ ಮಾರಾಟ ಮಾಡ್ತಾರೆ. ಒಂದ್ ವೇಳೆ ನಾವು ರಷ್ಯಾದಿಂದ ಆಯಿಲ್ ನ ಕೊಂಡ್ಕೊಂತಿದೀವಿ ಅಂದ್ರೆ ಜಾಸ್ತಿ ದುಡ್ಡು ರಷ್ಯಾಗ ಹೋಗುತ್ತೆ. ರಷ್ಯಾ ಬಂದ್ಬಿಟ್ಟು ಅಡ್ವಾನ್ಸ್ಡ್ ವೆಪನ್ಸ್ ನ ತಯಾರು ಮಾಡ್ತಾರೆ. ಆ ಒಂದು ವೆಪನ್ಸ್ ಎಲ್ಲಾನು ಕೂಡ ಇಡೀ ವರ್ಲ್ಡ್ ಗೆ ಮಾರ್ತಾರೆ ಅವರು. ನಮ್ಮ ಹತ್ರ ಇರುವಂತ ಒಂದು ವೆಪನ್ಸ್ ಗಳು ಸೋಲ್ಡ್ ಔಟ್ ಆಗಲ್ಲ ಅಂತ ಹೇಳಿ ಟ್ರಂಪ್ ತಾತಂಗೆ ತಲೆ ಬಿಸಿ ಶುರು ಆಗ್ಬಿಟ್ಟಿದೆ. ಬರೀ ಇಂಡಿಯಾ ದುಡ್ಡಲ್ಲೇ ಅಡ್ವಾನ್ಸ್ಡ್ ವೆಪನ್ ನ ತಯಾರು ಮಾಡ್ತಾರೆ ಅಂತ ಹೇಳಿ ಟ್ರಂಪ್ ತಾತ ಅನ್ಕೊಂಡಿದೆ. ಆದ್ರೆ ಎಲ್ಲರೂ ಕೂಡ ಆಯಿಲ್ ನ ಕೊಂಡ್ಕೊಂತಿದ್ದಾರೆ. ಎಲ್ಲಾ ದುಡ್ಡು ಕೂಡ ರಷ್ಯಾಗ ಹೋಗುತ್ತೆ ತಾನೆ. ಎಲ್ಲ ಒಂದು ದೇಶದ ಮೇಲೂ ಕೂಡ ನೀನು 50% ಟ್ಯಾರಿಫ್ ಹಾಕ್ಬೇಕು. ಇಂಡಿಯಾ ಮೇಲೆ ಏನಕ್ಕೆ 50% ಟ್ಯಾರಿಫ್ ಹಾಕ್ತೀರಾ? ಎಲ್ಲ ಒಂದು ದೇಶಗಳನ್ನು ಕೂಡ ರಷ್ಯಾದಿಂದ ಆಯಿಲ್ ಕೊಂಡ್ಕೊಂತಿದೆ. ಇವನ್ ನೀವು ಕೂಡ ರಷ್ಯಾದಿಂದ ಆಯಿಲ್ ಕೊಂಡ್ಕೊಂತಿದ್ದೀರಾ ಅಲ್ವಾ? ಬೇರೆ ಒಂದು ದೇಶಕ್ಕೂ ಕೂಡ 50% ಟ್ಯಾರಿಫ್ ಹಾಕ್ಬೋದಲ್ವಾ ಅಂತ ಹೇಳಿ. ಅದಕ್ಕೆ ಟ್ರಂಪ್ ಆನ್ಸರ್ ಮಾಡಿರುವಂತದ್ದು ಏನ್ ಗೊತ್ತಾ? ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಚೆಕ್ ಮಾಡ್ತೀನಿ ಅಂತ ಹೇಳಿ. ಎಲ್ಲಾ ದೇಶಕ್ಕೆ ಹೋಗಿ ಮೂಗ್ ತೋರಿಸುವಂತ ಈ ಒಂದು ಟ್ರಂಪಿಗೆ ಅವರೊಂದು ದೇಶದಲ್ಲಿ ಏನಾಗ್ತಿದೆ ಅಂತ ಹೇಳಿ ಗೊತ್ತಿಲ್ವಾ? ಟ್ರಂಪ್ ಬೇಕು ಅಂತಾನೆ ನಮ್ಮ ಒಂದು ದೇಶದ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾನೆ. ಏನಕ್ಕಪ್ಪ ಅಂದ್ರೆ ಅವನೊಂದು ದೇಶದಲ್ಲಿ ತಯಾರಾಗುವಂತ F-35 ನ ನಮ್ಮ ಒಂದು ದೇಶಕ್ಕೆ ಮಾರಬೇಕು ಅಂತ ಹೇಳಿ. ನಾವು ರಷ್ಯಾದಿಂದ ವೆಪನ್ಸ್ ಎಲ್ಲಾನು ಕೂಡ ಖರೀದಿ ಮಾಡ್ತಿದೀವಲ್ವಾ? ಅಲ್ಲಿ ಏನಕ್ಕೆ ಖರೀದಿ ಮಾಡ್ತಿದ್ದೀರಾ? ನಮ್ಮ ಒಂದು ದೇಶದಲ್ಲೇನೆ ಇದೆ ಅಲ್ವಾ, ಖರೀದಿ ಮಾಡಿ ಅಂತ ಹೇಳಿ ಒತ್ತಡ ಮಾಡ್ತಿದ್ದಾನೆ. ಮೊದ್ಲಿನ ತರ ಇಂಡಿಯಾ ಇಲ್ಲ. ಇವಾಗ ಸ್ವಂತವಾಗಿ ಡಿಸಿಷನ್ ಮಾಡುವಂತ ಒಂದು ಕೇಪಬಿಲಿಟಿ ಎಲ್ಲರಿಗೂ ಕೂಡ ಬಂದಿದೆ. ಮೋದಿ ಅವರು ಹೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ ಕೇವಲ ನಿಮ್ಮ ಒಂದು ಪ್ರೊಡಕ್ಷನ್ ಅಲ್ಲಿ ಮಾತ್ರ ನಾವು ಇರ್ತೀವಿ, ಬಿಟ್ರೆ ಯಾವುದೇ ಕಾರಣಕ್ಕೂ ನಾವು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ. ಮೊನ್ನೆ ಆಪರೇಷನ್ ಸಿಂಧೂರ್ ನಡೀತಲ್ವಾ, S-400 ಮಿಸೈಲ್ ಸಿಸ್ಟಮ್ ಬಂದ್ಬಿಟ್ಟು ತುಂಬಾ ಪರ್ಫೆಕ್ಟ್ ಆಗಿ ರನ್ ಆಯ್ತು. ಅದನ್ನ ನಮಗ್ ತಕ್ಕನಂಗೆ ಮಾಡಿಫೈ ಮಾಡ್ಕೊಂಡು ಪಾಕಿಸ್ತಾನ ಚಿಂದಿ ಉಡಾಯಿಸ್ಬಿಟ್ವಿ. ನಮ್ ಜೊತೆ ಪಾಕಿಸ್ತಾನದವರು ಯುದ್ಧ ಮಾಡಿದ್ರು ಅಲ್ವಾ? ಆ ಒಂದು ವೆಪನ್ಸ್ ಎಲ್ಲಾನು ಕೂಡ ಚೈನಾದು. ರಷ್ಯಾದಿಂದ ನಾವು ಕೊಂಡ್ಕೊಂಡಿರುವಂತ ಎಲ್ಲಾ ವೆಪನ್ಸ್ ಕೂಡ ಪರ್ಫೆಕ್ಟ್ ಆಗಿ ರನ್ ಆಗ್ತಿದೆ. ನಾವಿಲ್ಲಿ ಸೋಲ್ಸಿರುವಂತದ್ದು ಚೈನಾ ಡಿಫೆನ್ಸ್ ಸಿಸ್ಟಮ್ ನ. ಕಂಪ್ಲೀಟ್ ಆಗಿ ಚೈನಾ ಐಟಮ್ಗಳು ನಿಮಗೆ ಗೊತ್ತಿರುತ್ತೆ. ಚೈನಾ ಐಟಮ್ ನ ಕೊಂಡ್ಕೋಬೇಡಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಆಯುಧಗಳನ್ನು ಕೂಡ ಕೊಂಡ್ಕೋಬಾರ್ದು ಚೈನಾಯಿಂದ. ನಾವು ಕಮ್ಮಿ ದುಡ್ಡಲ್ಲೇ ವೆಪನ್ಸ್ ಎಲ್ಲಾನು ಕೂಡ ರಷ್ಯಾದಿಂದ ಕೊಂಡ್ಕೊಂತಿದೀವಿ. ಆದ್ರೆ ಜಾಸ್ತಿ ದುಡ್ಡು ಕೊಟ್ಟು ಆ ಒಂದು ಥರ್ಡ್ ಕ್ಲಾಸ್ ಆಗಿರುವಂತ ವೆಪನ್ಸ್ ನ ಏನಕ್ಕೆ ನಾವು ಅಮೆರಿಕದಿಂದ ಕೊಂಡ್ಕೋಬೇಕು, ನೀವೇ ಹೇಳಿ? ಮೊನ್ನೆ ಕೆನಡಾದಲ್ಲಿ ಇನ್ಸಿಡೆಂಟ್ ನಡೆದಿತ್ತು. F-35 ಜೆಟ್ ಬಂದ್ಬಿಟ್ಟು ಅಮೆರಿಕದು ಬಲವಂತ ಮಾಡ್ತಿದಾರಲ್ವಾ, ಕೊಂಡ್ಕೊಳ್ಳಿ ಅಂತ ಹೇಳಿ. ಕೆನಡಾದಲ್ಲಿ ಲ್ಯಾಂಡ್ ಆಗ್ಬಿಟ್ಟು ಸುಮಾರು 40 ರಿಂದ 50 ದಿವಸ ಅಲ್ಲೇ ಉಳ್ಕೊಂಡ್ಬಿಟ್ಟಿತ್ತದು. ಅಂತ ಥರ್ಡ್ ಕ್ಲಾಸ್ ಜೆಟ್ ನ ನಮಗೆ ಮಾರಕ್ಕೆ ನೋಡ್ತಿದ್ದಾನೆ ಟ್ರಂಪ್ ತಾತ. ಆದ್ರೆ ನಾವು ಬುದ್ಧಿವಂತರು, ಬರೀ ಪ್ರೊಡಕ್ಷನ್ ಅಲ್ಲಿ ಮಾತ್ರ ನಾವು ಇರ್ತೀವಿ, ಬಿಟ್ರೆ ಯಾವುದೇ ಕಾರಣಕ್ಕೂ ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ ಮೋದಿಜಿ ಅವರು. ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಇಂಡಿಯಾ ಹೇಳಿದ ತಕ್ಷಣ ಟ್ರಂಪ್ ಸುಮ್ಮನೆ ಇರ್ತಾನ? ಮೈಯೆಲ್ಲ ಉರಿದು ಬಿಟ್ಟಿದೆ. ಅವನ ಒಂದು ಎಕನಾಮಿ ನೋಡ್ದಿರಾ ನಮ್ಮ ಒಂದು ಎಕನಾಮಿ ಮತ್ತೆ ರಷ್ಯಾದ ಒಂದು ಎಕನಾಮಿಗೆ ಡೆಡ್ ಎಕನಾಮಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾನೆ. ಎರಡನೇದು, ಟ್ರಂಪಿಗೆ ಮೇನ್ ಉದ್ದೇಶ ಇರುವಂತದ್ದು ಏನಪ್ಪಾ ಅಂದ್ರೆ ಡೈಲಿ ಪ್ರಾಡಕ್ಟ್ಸ್ ನ ಇಂಡಿಯಾದಲ್ಲಿ ಮಾರಬೇಕು ಅಂತ ಹೇಳಿ. ಅಮೆರಿಕದಲ್ಲಿ ಇರುವಂತ ಒಂದು ಡೈಲಿ ಪ್ರಾಡಕ್ಟ್ಸ್ ಇಂಡಿಯಾದಲ್ಲಿ ಮಾರಕ್ ಆಗತ್ತಾ? ನೀವೇ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಟ್ರಂಪ್ ಈ ಒಂದು
ಯೋಚನೆ ಮಾಡ್ದಿರಾ ಇಂಡಿಯಾದಲ್ಲಿ ನಮ್ಮ ಒಂದು ಡೈಲಿ ಪ್ರಾಡಕ್ಟ್ಸ್ ಮಾರಬೇಕು ಅಂತ ಹೇಳಿ ಬಡ್ಕೊಂತಿದ್ದ ನಂಗೆ. ಏನಕ್ಕಪ್ಪ ಅಂದ್ರೆ ನಮ್ಮ ಒಂದು ಭಾರತ ಡಿಪೆಂಡ್ ಆಗಿರುವಂತದ್ದು ಫಾರ್ಮರ್ಸ್ ಮೇಲೆ. ಸೊ ಅವ್ರು ತಯಾರು ಮಾಡುವಂತ ಒಂದು ಡೈಲಿ ಪ್ರಾಡಕ್ಟ್ಸ್ ಎಲ್ಲಾನು ಕೂಡ ಫ್ರೆಶ್ ಆಗಿ ನಮ್ಮ ಮನೆಗೆ ಸಿಗುತ್ತೆ. ಆದ್ರೆ ಟ್ರಂಪ್ ಬಂದ್ಬಿಟ್ಟು ಅಮೆರಿಕದಿಂದ ನಮ್ಮ ಒಂದು ದೇಶಕ್ಕೆ ಇಂಪೋರ್ಟ್ ಮಾಡ್ಕೋಬೇಕಂತೆ. ಅವನೊಂದು ಡೈಲಿ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೊಂಡು ನಮ್ಮ ಒಂದು ದೇಶದಲ್ಲಿ ಮಾರ್ಬೇಕಂತೆ. ಒಂದು ನಿಮಿಷ ನೀವು ಯೋಚನೆ ಮಾಡಿ, 2 ಹಸು ತಗೊಂಡ್ಬಂದ್ಬಿಟ್ಟು ನೀವು ಡೈರಿಗೆ ಹಾಲ್ನ ಹಾಕಿದ್ದೀರಾ ಅಂದ್ರೆ ನಿಮ್ಮ ಒಂದು ಫ್ಯಾಮಿಲಿ ರನ್ ಆಗುತ್ತೆ. ಆದ್ರೆ ಅಮೆರಿಕದಲ್ಲಿ 10 ರಿಂದ 15 ಹಸು, 20 ಹಸು, 30 ಹಸು ಅವರು ಬಿಸ್ನೆಸ್ಗೋಸ್ಕರ ಮಾರ್ತಾರೆ. ಸೊ ಆ ಒಂದು ಡೈಲಿ ಪ್ರಾಡಕ್ಟ್ಸ್ ನ ನಮ್ಮ ಒಂದು ಭಾರತಕ್ಕೆ ತರಬೇಕಂತೆ. ನಮ್ಮ ಒಂದು ಭಾರತದಲ್ಲಿ ಸಾಕಷ್ಟು ಡೈರಿ ಪ್ರಾಡಕ್ಟ್ಸ್ ಗಳಿದಾವೆ. ಅಮೆರಿಕದ ಒಂದು ಡೈರಿ ಪ್ರಾಡಕ್ಟ್ಸ್ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದಕ್ಕೂ ಕೂಡ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ಬಿಟ್ರು. ಡೈರಿ ಪ್ರಾಡಕ್ಟ್ಸ್ ನ ಅಮೆರಿಕದಿಂದ ಏನನ್ನ ನಾವು ತಗೊಂಡಿದೀವಿ ಅಂತ ಹೇಳೋದಾದ್ರೆ ನಮ್ಮ ಒಂದು ಅಗ್ರಿಕಲ್ಚರ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗುತ್ತೆ. ನಮ್ಮ ಒಂದು ಫಾರ್ಮರ್ಸ್ಗೆ ಕೆಲಸಗಳಿರಲ್ಲ, ಯಾರು ಅವ್ರ ಒಂದು ಡೈರಿ ಪ್ರಾಡಕ್ಟ್ಸ್ ನ ಕೊಂಡ್ಕೊಳ್ಳೋದಿರಲ್ಲ, ಹಾಲ್ಗಳೆಲ್ಲಾನು ಕೂಡ ಕೊಂಡ್ಕೊಳ್ಳೋರಿರಲ್ಲ. ಏನಕ್ಕಪ್ಪ ನಾವು ಅಮೆರಿಕದಿಂದ ಎಲ್ಲ ಪ್ರಾಡಕ್ಟ್ಸ್ ಕೂಡ ಇಂಪೋರ್ಟ್ ಮಾಡ್ಕೊಂತಿದೀವಲ್ಲ, ಆ ಒಂದು ಕಾರಣಕ್ಕೋಸ್ಕರ ಭಾರತ ಬಂದು ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ಬಿಟ್ಟು 2ನೇ ಸತಿನೂ ಕೂಡ ಹೇಳಿದೆ. 3ನೇದಾಗಿ ಆಪರೇಷನ್ ಸಿಂಧೂರ್ ಬಂದು ನಾವು ಗೆದ್ದಿದೀವಿ ಅಂತ ಹೇಳಿ ನಿಮಗೆ ಗೊತ್ತಿದೆ. ಆದ್ರೆ ಟ್ರಂಪ್ ಬಂದು ನಾನೇ ಆಪರೇಷನ್ ಸಿಂಧೂರ್ನ ನಿಲ್ಸಿದೀನಿ ಅಂತ ಹೇಳಿ, ಸೀಸ್ ಫೈರ್ ಮಾಡಿಸಿದೀನಿ ಅಂತ ಹೇಳಿ ಎಲ್ಲಾ ಕಡೆನೂ ಕೂಡ ಭಾಷಣ ಮಾಡ್ಕೊಂಡು ಓಡಾಡ್ತಿದ್ದ. ಆದ್ರೆ ಮೋದಿಜಿ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಟ್ರಂಪ್ ಸೀಸ್ ಫೈರ್ ನ ಮಾಡಿಲ್ಲ, ಯಾರು ಕೂಡ ಒತ್ತಡ ಕೊಟ್ಟಿಲ್ಲ ಸೀಸ್ ಫೈರ್ಗೆ. ಪಾಕಿಸ್ತಾನದವರೇ ಕಾಲ್ ಮಾಡಿ ನಮ್ಗೆ ಹೇಳಿದ್ದಾರೆ ಸೀಸ್ ಫೈರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂತ. ಅಲ್ಲೂ ಕೂಡ ಟ್ರಂಪ್ ಹರ್ಟ್ ಆಗಿದ್ದಾನೆ. ನಾವು ಕೊಟ್ಟಿರುವಂತ ಒಂದು ಮಂಜಾಗೆ ಪಾಕಿಸ್ತಾನ ಒಂದು ಮಿಲಿಟರಿ ಆಫೀಸರ್ ಬಂದ್ಬಿಟ್ಟು ನಡಗೋಗ್ಬಿಟ್ಟಿದ್ದಾರೆ. ಕಾಲ್ ಮಾಡಿ ದಯವಿಟ್ಟು ಈ ಒಂದು ಯುದ್ಧನ ನಿಲ್ಲಿಸಿ, ನಮ್ಮ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ನೀವು ಕೊಡ್ತಿರುವಂತ ಒಂದು ಟಾರ್ಚರ್ಗೆ ಅಂತ ಹೇಳಿ. ಅದನ್ನ ಅಡ್ವಾಂಟೇಜ್ ಆಗಿ ತಗೋಬೇಕು ಅಂತ ಹೇಳಿ ಟ್ರಂಪ್ ತಾತ ಬಂದು ನಾನೇ ಸೀಸ್ ಫೈರ್ ಮಾಡಿಸಿದೀನಿ, 2 ದೇಶಕ್ಕೂ ಕೂಡ ಶಬಾಷ್ ಅಂತ ಹೇಳಿದಾನೆ. ಈ ಟ್ರಂಪ್ ತಾತ ಯಾರು ಹೇಳೋದು ಶಬಾಷ್ ಅಂತ? ನಮ್ಮ ಒಂದು ಇಂಡಿಯಾಗೆ ಯಾವುದೇ ಒಂದು ಜಾಗ ಇರ್ಲಿ, ಯಾವುದೇ ಒಂದು ಸಿಚುವೇಶನ್ ಇರ್ಲಿ, ಟ್ರಂಪ್ ತಾತ ಬಂದು ಕ್ರೆಡಿಟ್ಸ್ ತಗೋಬೇಕು ಅಂತಾನೆ ಕಾಯ್ತಿರ್ತಾನೆ. ನಾನು ಇಷ್ಟು ಪ್ರೆಸಿಡೆಂಟ್ ಗಳನ್ನ ನೋಡಿದೀನಿ, ಓಪನ್ ಆಗಿ ಸುಳ್ಳು ಹೇಳುವಂತ ಒಂದು ಪ್ರೆಸಿಡೆಂಟ್ ಯಾರನ್ನ ಇದ್ರು ಅಂದ್ರೆ ಅದು ಟ್ರಂಪ್ ತಾತ ಮಾತ್ರ. ಎಷ್ಟು ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ತಾರೆ ಗೊತ್ತಾ? ಟ್ರಂಪ್ ತಾತ ಬಂದು ಇನ್ನೊಂದು ಸುಳ್ಳು ಏನಪ್ಪ ಹೇಳಿದ್ದು ಅಂದ್ರೆ, ಟ್ರಂಪ್ ಪ್ರೆಸಿಡೆಂಟ್ ಆಗಕ್ಕಿಂತ ಮುಂಚೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಒಂದು ವೇಳೆ ನಾನೇನ ಪ್ರೆಸಿಡೆಂಟ್ ಆಗಿದ್ದೀನಿ ಅಂದ್ರೆ ರಷ್ಯಾ ಮತ್ತೆ ಉಕ್ರೇನ್ ವಾರ್ನ ನಿಲ್ಲಿಸ್ತೀನಿ ಅಂತ ಹೇಳಿ. ಟ್ರಂಪ್ ಪ್ರೆಸಿಡೆಂಟ್ ಆಗಿ ಎಷ್ಟು ತಿಂಗಳುಗಳಾಯ್ತು, ಇವಾಗ್ಲೂ ಕೂಡ ರಷ್ಯಾ ಉಕ್ರೇನ್ ವಾರ್ ನಡೀತಾನೆ ಇದೆ. ಟ್ರಂಪ್ ಪ್ರೆಸಿಡೆಂಟ್ ಆದ್ಮೇಲೆ ಪುತಿನ್ ಹತ್ರ ಹೋಗಿ ಈ ಒಂದು ಯುದ್ಧನ ನಿಲ್ಸಿ ಅಂತ ಹೇಳಿ ಕೈ ಮುಗ್ದಿದ್ದಾನೆ. ಆದ್ರೆ ಪುತಿನ್ ನೋ ಅಂತ ಹೇಳಿದ್ರು. ಒಂದು ವೇಳೆ ಇಂಡಿಯಾ ಮೇಲೆ ನಾವು ಪ್ರೆಷರ್ ಹಾಕಿದೀವಿ ಅಂದ್ರೆ ರಷ್ಯಾ ಅದನ್ನ ಕೇಳುತ್ತೆ ಅಂತ ಹೇಳಿ ನಮ್ಮ ಮೇಲೆ ಪ್ರೆಷರ್ ಹಾಕಕ್ಕೆ ಶುರು ಮಾಡಿದಾನೆ. ಇವಾಗ ಪುತಿನ್ ಇಂಡಿಯಾಗೆ ಬರ್ತಾರೆ ಅಂತ ಹೇಳಿ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಆಗಿದೆ ಅಂತಾನೆ ಹೇಳ್ಬೋದು. ಈ ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಕೂಡ ರಷ್ಯಾದ ಒಂದು ಪ್ರೆಸಿಡೆಂಟ್ ಪುತಿನ್ ಅವರು ನಮ್ಮ ಒಂದು ಇಂಡಿಯಾಗೆ ಬರಬಹುದು. ಮೋದಿಜಿ ಅವರು ಮತ್ತೆ ಚೈನಾಗೆ ಹೋಗ್ತಿದ್ದಾರೆ ಅಂತಾನು ಕೂಡ ನ್ಯೂಸ್ ಇದೆ. ಅದನ್ನ ಕಾದ್ ನೋಡ್ಬೇಕಾಗತ್ತೆ ನಾವು. ಇಂಡಿಯಾ ಮತ್ತೆ ಚೈನಾದ ಒಂದು ಬಾರ್ಡರ್ಸ್ ನಲ್ಲಿ ತುಂಬಾ ಕಿತ್ತಾಟ ಇದೆ. ಅದನ್ನೆಲ್ಲಾನು ಕೂಡ ಸರಿ ಮಾಡ್ಕೊಂಡು ಇಂಡಿಯಾ ಮತ್ತೆ ಚೈನಾ ಒಂದಾಯ್ತು ಅಂದ್ರೆ ಖಂಡಿತವಾಗ್ಲೂ ಟ್ರಂಪ್ ಉರ್ದೋಗ್ಬಿಡ್ತಾನೆ. ಮೋದಿಜಿ ಅವರು ತುಂಬಾ ಹಂಬಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಬರೀ ಇಂಡಿಯಾ ಪ್ರಾಡಕ್ಟ್ಸ್ ನ ಮಾತ್ರ ಬೈ ಮಾಡಿ, ಬೇರೆ ಒಂದು ದೇಶದ ಒಂದು ಪ್ರಾಡಕ್ಟ್ಸ್ ಗಳನ್ನ ಬೈ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ. ಲೆಟ್ಸ್ ಮೇಕ್ ಇಂಡಿಯಾ ಗ್ರೇಟ್. ಭಾರತದ ಮೇಲೆ ನಮ್ಗೆ ಯಾವಾಗ್ಲೂ ಕೂಡ ಗರ್ವದಿಂದ ಇರಬೇಕು, ಇಷ್ಟು ಬೇಗ ಎಕನಾಮಿಕ್ ಗ್ರೋತ್ ಆಗ್ತಿದೆ ಅಂದ್ರೆ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಟ್ರಂಪ್ ತಾತನ ಬಗ್ಗೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಮಾಡಿ, ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದ. ಜೈ ಹಿಂದ್, ಜೈ ಆಂಜನೇಯ.